ಗೈಸ್, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಸಾಮಾನ್ಯ ಕನ್ನಡ ಈ ಒಂದು ವಿಷಯದ ಮೇಲೆ ಕೇಳಿರುವ ಪ್ರಶ್ನೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ವಿಲೇಜ್ ಅಕೌಂಟೆಂಟ್, ಆಮೇಲೆ FDA, SDA, ಆಮೇಲೆ PDO, ಆಮೇಲೆ ಗ್ರೂಪ್ C ಹಾಗೂ ಈ KEA ಮತ್ತು KPSC ಇಂದ ಕಂಡಕ್ಟ್ ಮಾಡುವಂಥ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆಗಳು ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಏನಪ್ಪ ಈ ಒಂದು ಕ್ವಶನ್ಗಳ ಮೇಲೆ ಅಂದರೆ ವಿವಿಧ ಥರದ ಈ ಒಂದು ಪ್ಯಾಟರ್ನಲ್ಲಿನೇ ಪ್ರಶ್ನೆಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತವೆ. ಓಕೆ, ಸೊ ಈ ಒಂದು ಪ್ರತಿಯೊಂದು ಕ್ವಶನನ್ನು ಇನ್ ಡೆಪ್ತಾಗಿ ಸ್ಟಡಿ ಮಾಡೋಣ. ಇದರಿಂದ ನಿಮಗೆ ಒಂದು ಈ ಸಾಮಾನ್ಯ ಕನ್ನಡ ಫುಲ್ಲಿ ರಿವಿಷನ್ ಆ್ಯಂಡ್ ಪರ್ಫೆಕ್ಟ್ ಆಗುತ್ತೆ. ಓಕೆ, ಫಸ್ಟ್ ಕ್ವಶನ್ ನೋಡಿ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಸ್ಥಳಗಳು ಯಾವುವು? ನೋಡಿ, ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ಆಮೇಲೆ ಉದಗೋಲಂ ಅಥವಾ ಉದಯಗೋಳಂ, ಆಮೇಲೆ ಚಿತ್ರದುರ್ಗದ ಬ್ರಹ್ಮಗಿರಿ, ಅದೇ ರೀತಿ ಜಟಿಂಗರಾಮೇಶ್ವರ, ನೋಡಿ ಜಟಿಂಗರಾಮೇಶ್ವರ, ಬ್ರಹ್ಮಗಿರಿ ಮತ್ತು ಸಿದ್ದಾಪುರ, ರಾಯಚೂರಿನ ಮಸ್ಕಿ ಅದ, ಕೊಪ್ಪಳದ ಮತ್ತು ಯಾದಗಿರಿಯಲ್ಲಿ, ಸನ್ನತಿಯಲ್ಲಿ. ಬಟ್ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳನ್ನು ನೋಡಿದ್ರೆ ಇದು ಫಿಟ್ ಆಗುತ್ತೆ, ಆಪ್ಷನ್ ನಂಬರ್ 4. ಓಕೆ, ನೆಕ್ಸ್ಟ್, ಬನವಾಸಿ ಯಾವ ತಾಲೂಕಿನಲ್ಲಿದೆ? ಅಲ್ಲಿನ ಪ್ರಸಿದ್ಧ ದೇವಾಲಯ ಯಾವುದು? ನೋಡು, ತಾಲೂಕು ಕೇಳಿದ್ದಾರೆ. ಬನವಾಸಿಯು ಉತ್ತರ ಕನ್ನಡ, UK, ನಾಟ್ ಯುನೈಟೆಡ್ ಕಿಂಗ್ಡಮ್. ಇಟ್ ಇಸ್ ಉತ್ತರ ಕನ್ನಡ. ಈ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕು ಮಧುಕೇಶ್ವರ ದೇವಾಲಯ ಬರ್ತದೆ ಇಲ್ಲಿ. ಶಿರಸಿ ತಾಲೂಕಿನಲ್ಲಿದೆ. ಇಲ್ಲಿನ ಒಂದು ಪ್ರಸಿದ್ಧ ಅಥವಾ ಐತಿಹಾಸಿಕ ದೇವಾಲಯ ಅಂದರೆ ಅದು ಮಧುಕೇಶ್ವರ ದೇವಾಲಯ. ನೆಕ್ಸ್ಟ್, ಪಂಪಯಾತ್ರಿ ಯಾರ ಪ್ರವಾಸ ಕಥನ? ಪಂಪಯಾತ್ರಿ ಇದು ಹಂಪಿ ಪ್ರವಾಸದ ವಿವರಣೆಯಾದ ಕನ್ನಡದ ಮೊದಲ ಆಧುನಿಕ ಪ್ರವಾಸ ಕಥನವಾಗಿದ್ದು, ಇದನ್ನು ವಿ ಸೀತಾರಾಮಯ್ಯ ಇವರಿಗೆ VC ಅಂತ ಕರಿತೀವಿ ನಾವು, V.C. ಓಕೆ, ವಿ ಸೀತಾರಾಮಯ್ಯ. ನೆಕ್ಸ್ಟು, ಚಂದ್ರಶೇಖರ್ ಕಂಬಾರ್ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಯಾವುದು? ಸೊ ಇವರಿಗೆ 1991ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಗುತ್ತೆ. ಸೊ ಅವರಿಗೆ ಅವರ ಒಂದು ಸಿರಿ ಸಂಪಿಗೆ ಈ ಒಂದು ನಾಟಕಕ್ಕೆ, ಈ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ನೆಕ್ಸ್ಟ್ ನೋಡಿ, 65ರಿಂದ 71 ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ 3 ಪದಗಳಿಗೆ ಒಂದಲ್ಲ ಒಂದು ಸಮಾನ ಅಂಶವಿದೆ. ಆದರೆ ಒಂದು ಪದ ಮಾತ್ರ 3 ಪದಗಳಿಂದ ಭಿನ್ನವಾಗಿ ಉಳಿಯುತ್ತದೆ. ಅದು ಯಾವುದು? ಒಂದನೇ ಕ್ವಶನ್ ನೋಡಿ, SDA 1998 ಕೇಳಿದ್ದಾರೆ. ಭೂಮಿ ಪೃಥ್ವಿ ಸೇಮ, ನೆಲ ಕೂಡ ಸೇಮ, ಬಟ್ ಆಕಾಶ ಅಷ್ಟೇ ಬೇರೆ. ಆಕಾಶ ಇದು ಬೇರೆ. ನೆಕ್ಸ್ಟ್, ಕೃಷ್ಣ, ಗೋದಾವರಿ, ಬ್ರಹ್ಮಪುತ್ರ, ಕಾವೇರಿ. ಈಗೇನು ಮಾಡೋದು? ಇವೆಲ್ಲ ನದಿಗಳದವ. ಆದರೆ ಕೃಷ್ಣ, ಗೋದಾವರಿ, ಆಮೇಲೆ ಕಾವೇರಿ ಇವು ದಕ್ಷಿಣ ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳಿವೆ. ಬ್ರಹ್ಮಪುತ್ರ ಇದು ಉತ್ತರ ಪೂರ್ವ ಅಂದರೆ ಈಶಾನ್ಯ ಭಾರತದಲ್ಲಿ ಹರಿಯುವ ನದಿಯಾಗಿದೆ. ನೆಕ್ಸ್ಟ್ ನೋಡಿ, ತ್ರಿಕೋನ, ಗೋಳ, ಚೌಕೋನ, ವೃತ್ತ. ನೋಡಿ, ತ್ರಿಕೋನ, ಚೌಕೋನ, ವೃತ್ತ ಇವೆಲ್ಲ ಏನದವ? 2D ದ್ವಿಮಿತೀಯ ರೇಖಾಗಣಿತ ಆಕಾರಗಳು.
ಸೊ ಅದಕ್ಕಾಗಿ ಇಲ್ಲಿ 3D ಅಂದರೆ ತ್ರಿಮಿತಿಯ ಗೋಳ ಆಗುತ್ತೆ. ಓಕೆ, ಇವೆಲ್ಲ 2 ಡೈಮೆನ್ಷನಲ್ ಆಗುತ್ತವೆ. ಓಕೆ, ತ್ರಿಕೋನ, ಚೌಕೋನ, ವೃತ್ತ. ನೆಕ್ಸ್ಟ್ ನೋಡಿ, ಹಿಡಿತ, ತುಡಿತ, ಕಡತ, ಹೊಡೆತ. ಸೊ ಇಲ್ಲಿ ಹಿಡಿತ, ತುಡಿತ, ಹೊಡೆತ ಇವೆಲ್ಲ ಸೇಮ್ ಆಗ್ತವೆ. ಅಂದರೆ ಇವೆಲ್ಲ ಒಂದು ಕ್ರಿಯಾಪದಗಳಾಗಿ, ಅಂದರೆ ಕ್ರಿಯಾಪದದ ರೂಪಗಳು ಇವು. ಓಕೆ, ಬಟ್ ಇದು ಕಡತ ಅನ್ನೋದು ಇದೊಂದು ಏನಾಗುತ್ತಾ, ನಾಮಪದ. ಓಕೆ, ನೆಕ್ಸ್ಟ್ ಆಹಾರ, ವಿಹಾರ, ಅಧ್ಯಾಹಾರ, ಪ್ರಹಾರ. ಇಲ್ಲಿ ವಿಹಾರ, ಉಪಹಾರ, ಪ್ರಹಾರ, ಇವು ಹಾರ ಎಂಬ ಮೂಲ ಪದಕ್ಕೆ ವಿ, ಉಪ, ಪ್ರ ಎಂಬ ಉಪಸರ್ಗಗಳು ಸೇರಿ ರಚನೆಯಾದ ಪದಗಳು ಇವು. ಓಕೆ, ಬಟ್ ನೋಡಿ, ಹಾರ, ವಿಹಾರ, ಹಾರ, ಪ್ರಹಾರ, ಹಾರ, ಅಧ್ಯಾಹಾರ. ಬಟ್ ಆಹಾರ ಅನ್ನೋದು ಇದು ಸ್ವತಂತ್ರ ಪದ ಇದೆ. ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬ್ರಹ್ಮಗಣ, ಭೂತಗಣ, ವಿಷ್ಣುಗಣ, ರುದ್ರಗಣ. ಇಲ್ಲಿ ಛಂದಸ್ಸಿನ ಮಾತ್ರೆ ಅಥವಾ ಅಕ್ಷರ ಗಣಗಳಲ್ಲಿ ಓಕೆ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಎಂಬ ವರ್ಗೀಕರಣಗಳಿವೆ. ದೇವಗಣ ಅನ್ನೋದು ಇಲ್ಲ. ದೇವಗಣ ಅಂದ್ರೇನು, ಇಲ್ಲಿ ರುದ್ರಗಣ ಆಗುತ್ತೆ. ಬ್ರಹ್ಮಗಣ ಇದೆ, ವಿಷ್ಣುಗಣ ಇದೆ, ರುದ್ರಗಣ ಇದೆ, ಬಟ್ ಭೂತಗಣ ಇಲ್ಲ. ಇದು ಹೊಂದಾಣಿಕೆ ಆಗೋದಿಲ್ಲ. ನೆಕ್ಸ್ಟು ಆಗಮ ಸಂಧಿ, ಲೋಪ ಸಂಧಿ, ಎನಸಂಧಿ, ಆದೇಶ ಸಂಧಿ. ಆಗಮ, ಲೋಪ, ಆದೇಶ ಇವು ಕನ್ನಡ ಸ್ವದೇಶಿ ಸಂಧಿಗಳು. ಎನಸಂಧಿ ಇದು ಏನದಪ್ಪ, ಸಂಸ್ಕೃತ ಅದ. ನೆಕ್ಸ್ಟ್ ರಾಮಾಯಣ ದರ್ಶನಂ ಕಾವ್ಯದಲ್ಲಿ ಬಳಕೆಯಾದ ಛಂದಸ್ಸು ಯಾವುದು? ರಾಮಾಯಣ ದರ್ಶನಮ ಬರೆದಂಥ ರಾಷ್ಟ್ರ ಕವಿ ಕುವೆಂಪು ಅವರು ಈ ಒಂದು ಮಹಾಕಾವ್ಯವನ್ನು ಸರಳ ರಗಳೆಯಲ್ಲಿ ಬರೆದಿದ್ದಾರೆ. ಸರಳ ರಗಳೆ ನೋಡಿ, ಇದು B.Ed ENT 2009ನಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ವಿಷ್ಣುಗಣದಲ್ಲಿ ಡ್ಯಾಶ್ ಪ್ರಭೇದಗಳಿವೆ. ವಿಷ್ಣುಗಣ ಟೋಟಲ್ ಛಂದಸ್ಸಿನಲ್ಲಿ ಗಣಗಳು ಏನೇನದವಪ್ಪ? ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ಬ್ರಹ್ಮಗಣದಲ್ಲಿ 2, ವಿಷ್ಣುಗಣದಲ್ಲಿ 3, ರುದ್ರಗಣದಲ್ಲಿ 4. ಅಂದರೆ ಅಂಶಗಳು ಅಂದರೆ ಏನಪ್ಪ? 3 ರಿಂದ 4 ಅಕ್ಷರಗಳು ಅಥವಾ ಮಾತ್ರೆಗಳು. ಅಂದರೆ ಇಲ್ಲಿ 3 ಬರುತ್ತೆ. 3 ಅಥವಾ 3 ರಿಂದ 4 ಅಕ್ಷರಗಳು ಆದಂಥ ಓಕೆ. ಸೊ ಅದು ಏನಪ್ಪ, ಒಂದು ಮಾತ್ರೆ ಅಥವಾ ಅಕ್ಷರ ಅಂತ ಅಂತೀವಿ. ಬಟ್ ಇಲ್ಲಿ ಪ್ರಭೇದಗಳಿವೆ ಅಂತ ಕೇಳಿದ್ದಾರೆ. 4, 8, 12, 16. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? 8. ಓಕೆ. ನೆಕ್ಸ್ಟ್ ರತಿ ಎಂಬುದು ಒಂದು ಡ್ಯಾಶ್ ರತಿ. ಸೊ ರತಿ ಎಂಬುದು ಇದು ಭಾವವಿಶೇಷ. ಓಕೆ, ಇದು ಕೂಡ B.Ed ENT 2009ನಲ್ಲಿ ಕೇಳಿದಂಥ ಕ್ವಶನ್ನು. ನೆಕ್ಸ್ಟು ಇದು ರೂಪಕಕ್ಕೆ ಒಂದು ಉದಾಹರಣೆ. ಓಕೆ, ಇದು ಒಂದು ರೂಪಕಕ್ಕೆ ಅಂದ್ರೇನು? ಜೂಲು ನಾಯಿಯ ಜೋಲಿ. ಇದು ಒಂದು ರೂಪಕಕ್ಕೆ ಉದಾಹರಣೆ. ನೆಕ್ಸ್ಟ್ ಸಂತೋಷ ಮುಗಿಲು ಮುಟ್ಟಿತು. ಸಂತೋಷ ಮುಗಿಲು ಮುಟ್ಟಿತು ಅಂದರೆ ಇಲ್ಲಿ ಸಂತೋಷವನ್ನು ಅತಿಯಾಗಿ ವರ್ಣಿಸಿ ಹೇಳುವುದರಿಂದ, ಅಂದರೆ ಉತ್ಪ್ರೇಕ್ಷವಾಗಿ ನೋಡಿ. ಸಂತೋಷ ಮುಗಿಲು ಮುಟ್ಟಿತು ಅಂದರೆ ಉಬ್ಬಿಸಿ, ಅಂದರೆ ಅದು ಸಾಧ್ಯ ಇಲ್ಲಂದರೂ, ಸಾಧ್ಯ ಅಂದರೆ ಏನು? ಮುಗಿಲು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅದು. ಬಟ್ ಆ ರೀತಿ ನಾವು ನಮ್ಮ ಒಂದು ವಾಕ್ಯ ರಚನೆಯಲ್ಲಿ ಹೇಳ್ತೀವಿ. ಅದಕ್ಕೆ ಇದೇನಾಗ್ತದೆ? ಉತ್ಪ್ರೇಕ್ಷ ಅಲಂಕಾರ. ನೆಕ್ಸ್ಟ್
ಇದು ಸಕರ್ಮಕ ಕ್ರಿಯಾಪದಕ್ಕೆ ಒಂದು ಉದಾಹರಣೆ. ಓಕೆ, ಸಕರ್ಮಕ ಅಕರ್ಮಕ ಅಂತ ಬರುತ್ತೆ. ಸಕರ್ಮಕ ಅಂದರೆ ಕರ್ಮಪದವನ್ನು ಬಯಸುವ ಕ್ರಿಯಾಪದ, ಅದು ಸಕರ್ಮಕ. ಓಕೆ, ಇಲ್ಲಿ ನೋಡಿ, ನಾವು ಏನನ್ನು ಅಂತ ಅದನ್ನು ನಾವು ಇಲ್ಲಿ ಏನಾಗಬೇಕಪ್ಪ, ಅದು ಅದ್ರ ಮೇಲೆ ಅಪ್ಲಿಕೇಬಲ್ ಆಗಬೇಕು. ಮಲಗು, ಮಲಗು ಅಂದರೆ ಏನು? ಏನನ್ನು ಮಲಗು ಆಗುತ್ತಾ? ಇಲ್ಲ, ಇದಕ್ಕೆ ಮಲಗು, ಏನನ್ನು ಮಲಗು ಇಲ್ಲ, ಇದು ಅಕರ್ಮಕ. ಹೊರಡು, ಏನನ್ನು ಹೊರಡು ಬರೋದಿಲ್ಲ. ಹೇಳು, ಏನನ್ನು ಹೇಳು, ಎಸ್, ದಿಟ್ ಈಸ್ ದ ರೈಟ್ ಆನ್ಸರ್. ಹೇಳು, ಏನನ್ನು ಹೇಳು ಅಂದರೆ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಬೀಳು, ಏನನ್ನು ಬೀಳು ಆಗಲ್ಲ. ಬೀಳು, ಬೀಳು ಅಂದರೆ ಬಿದ್ದು ಬಿಡೋದು. ಮಲಗು ಅಂದರೆ ಮಲಗೋದು. ಹೊರಡು ಅಂದರೆ ಹೊರಡೋದು. ಹೇಳು ಅಂದರೆ ಏನು ಹೇಳು. ಈ ರೀತಿ ಏನು ಅನ್ನೋದು ಅಲ್ಲಿ ಕ್ವಶನ್ ಆಗಬೇಕು. ಇದು ನೆನಪಿಟ್ಕೊಳ್ಳಿ. ಸಕರ್ಮಕ ಮತ್ತು ಅಕರ್ಮಕದಲ್ಲಿ ಇದೊಂದು ಏನು ಅನ್ನೋದು ಅಪ್ಲಿಕೇಬಲ್ ಆದರೆ ಅಷ್ಟದು ಸಕರ್ಮಕ, ಅಂದರೆ ಕರ್ಮದ ಅಪೇಕ್ಷೆ ಇರಬೇಕಲ್ಲಿ. ನೆಕ್ಸ್ಟ್ ಇದೊಂದು ದ್ರಾವಿಡೇತರ ವರ್ಗದ ಭಾಷೆ. ನೋಡಿ, ಇಲ್ಲಿ ಕೊಂಕಣಿ, ತುಳು, ಕೊಡಗು, ಕೊರಚ, ಇಲ್ಲಿ ಇವುಗಳಲ್ಲಿ ತುಳು, ಕೊಡಗು ದ್ರಾವಿಡ ಭಾಷೆಗಳದಾವೆ. ತುಳು, ಕೊಡಗು. ಆಮೇಲೆ ಕೊಂಕಣಿ ಇದು ಇಂಡೋ ಆರ್ಯನ್ ದ್ರಾವಿಡೇತರ ಭಾಷೆ ಅದ. ಓಕೆ, ನೆಕ್ಸ್ಟ್ ಇದು ಅನುಕರಣವಾಚಕ ಪದ. ಅನುಕರಣ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಅನುಕರಣವಾಚಕ ಅಂದರೆ ತಟ್ಟನೆ, ತಟ್ಟನೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಊರೂರು ಇದು ಯಾವ ಸಂಧಿ? ಊರು ಪ್ಲಸ್ ಊರು ಈಕ್ವಲ್ ಟು ಊರೂರು. ಊರೂರು ಇಲ್ಲಿ ನೋಡಿ, ಇಲ್ಲಿ ಹೂ ಅದ, ಇಲ್ಲಿ ಪ್ಲಸ್ ಹೂ ಅದ. ಓಕೆ, ಸೊ ಬಟ್ ಇಲ್ಲಿ ಏನು ಬಂದಿದೆ? ದೊಡ್ಡ ಹೂ ಬಂದಿದೆ. ಓಕೆ, ಊರೂರು. ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವ, ಪೂರ್ವ ಪದ ಅಂದರೆ ಯಾವುದು? ಇದು. ಓಕೆ, ಈ ಒಂದು ಪದದ ಕೊನೆಯಲ್ಲಿರುವ ಊ ಸ್ವರ, ಊ ಸ್ವರವು ಮತ್ತು ಉತ್ತರ ಪದದ ಈ ಊ ಸ್ವರವು ಆದಿಯಲ್ಲಿರುವ ಊ ಸ್ವರಗಳು ಸಂಧಿಯಾಗುವಾಗ ಪೂರ್ವ ಪದದ ಕೊನೆಯಲ್ಲಿದ್ದ ಈ ಒಂದು ಊ ಸ್ವರ ಲೋಪವಾಗಿ ಅಥವಾ ಕಾಲವಾಗಿ ಉತ್ತರ ಪದದ ಊ ಸ್ವರ ಹಾಗೆಯೇ ಉಳಿಯುತ್ತದೆ, ಅಂದರೆ ಹಾಗೆಯೇ ಉಳಿಯುತ್ತದೆ. ಅದಕ್ಕೆ ಸ್ವರದ ಮುಂದೆ ಸ್ವರವು ಬಂದಾಗ ಅರ್ಥಕ್ಕೆ ಲೋಪವಾಗದಿದ್ದರೆ ಪೂರ್ವ ಪದದಲ್ಲಿರುವ ಸ್ವರವು ಲೋಪವಾಗುವುದಕ್ಕೆ ಸ್ವರಲೋಪ ಸಂಧಿ ಅಂತಾರೆ. ನೋಡಿ, ಹೂ ಬಂದಿದೆ, ಇದು ಉತ್ತರ ಪದದ್ದು ಹೂ ಬಂದಿದೆ ಇಲ್ಲಿ, ಬಟ್ ಈ ಸ್ಮಾಲ್ ಹೂ ಇಲ್ಲಿ ಮಿಸ್ ಆಗಿದೆ, ಇಲ್ಲಿ ದೊಡ್ಡ ಹೂ ಬಂದಿದೆ ಇಲ್ಲಿ. ಇದಕ್ಕೆ ಸ್ವರಲೋಪ ಸಂಧಿಗೆ ಉದಾಹರಣೆ. ಓಕೆ, ಸೊ ಇವಿಷ್ಟು ಒಂದು ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಿದಂಥ ಒಂದು ಪ್ರಶ್ನೆಗಳಾಗಿದ್ವು. ಈ ಒಂದು ಸೆಷನ್ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.